ಇನ್ನು ರಾಜಧಾನಿ ಮಾತ್ರ ಅಲ್ಲ, ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಧಾರಾಕಾರ ಮಳೆಗೆ ಅವಾಂತರಗಳು ಸೃಷ್ಟಿಯಾಗಿದೆ. ರಾತ್ರಿ ಸುರಿದಂತಹ ರಣಮಳೆಗೆ ಕಾರ್ಯಕ್ರಮವನ್ನೇ ರದ್ದುಗೊಳಿಸಿದ್ದಾರೆ. ವಿಶ್ವವಿದ್ಯಾಲಯದ ಮುಖ್ಯ ದ್ವಾರವನ್ನು ಉದ್ಘಾಟನೆ ಮಾಡುವಂತಹ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನೇ ರದ್ದುಗೊಳಿಸಿರುವಂತದ್ದು ಮಳೆಯ ಭೀತಿಯಿಂದ. ವಿಶ್ವವಿದ್ಯಾಲಯವೊಂದರ ಮುಖ್ಯ ದ್ವಾರ ಉದ್ಘಾಟನೆ ಮಾಡಲಾಗಿರುತ್ತೆ. ಕಾಮಗಾರಿಗೆ ಶಂಕುಸ್ಥಾಪನೆ ಮಾಡುವಂತಹ ಸಂದರ್ಭ ಮಂಡ್ಯ ವಿಶ್ವವಿದ್ಯಾಲಯದ ಯುವ ಸಂಭ್ರಮ ಕಾರ್ಯಕ್ರಮವನ್ನ ಕ್ಯಾನ್ಸಲ್ ಮಾಡಿರುವಂತದ್ದು. ಆವರಣದಲ್ಲಿ ಆಗ್ತಿದಂತ ಬೃಹತ್ ವೇದಿಕೆ ನೆಲಸಮವಾಗಿದೆ. ಭಾರಿ ಗಾಳಿ ಮಳೆಗೆ ಸ್ಥಳಕ್ಕೆ ಮಂಡ್ಯ ಕಾಂಗ್ರೆಸ್ ಶಾಸಕ ರವಿಕುಮಾರ್ ಗಣಿಗ ಅವರು ಕೂಡ ಭೇಟಿ ನೀಡಿದ್ದಾರೆ. ಇನ್ನು ಮಂಡ್ಯದಲ್ಲೂ ಕೂಡ ಈ ಅವಾಂತರ ಆಗಿರುವಂತದ್ದು. ರಾತ್ರಿ ಸುರಿದಂತಹ ಭಾರಿ ಮಳೆ, ಕಾರ್ಯಕ್ರಮ ನಡೀತಾ ಇತ್ತು. ಕಾರ್ಯಕ್ರಮವನ್ನ ಅರ್ಧಕ್ಕೆ ನಿಲ್ಲಿಸಲಾಗಿದೆ. ವಿಶ್ವವಿದ್ಯಾಲಯವೊಂದರ ಮುಖ್ಯ ದ್ವಾರವನ್ನ ಮಂಡ್ಯ ವಿಶ್ವವಿದ್ಯಾಲಯ ಯುವ ಸಂಭ್ರಮ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮತ್ತೆ ಮುಖ್ಯ ದ್ವಾರವನ್ನ ಅದೇ ದಿನದಂದು ಉದ್ಘಾಟನೆಯನ್ನ ಕೂಡ ಮಾಡೋದಕ್ಕೆ ತಯಾರಿಯನ್ನ ಮಾಡಿಕೊಂಡು ಕಾರ್ಯಕ್ರಮ ಆರಂಭ ಆಗ್ತಿತ್ತು. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರವೀಣ್ ಪ್ರತ್ಯಕ್ಷ ವರದಿಯನ್ನ ಮಾಡಿದ್ದಾರೆ. ಬನ್ನಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಆಗಿರುವಂತಹ ಅಕಾಲಿಕ ಮಳೆಯಿಂದಾಗಿ ಈಗ ವರುಣನ ಆರ್ಭಟಕ್ಕೆ ಹಲವು ಅವಾಂತರಗಳಾಗಿದೆ. ಅದೇ ರೀತಿ ಮಂಡ್ಯ ವಿವಿಯಲ್ಲೂ ಕೂಡ ನಡಿಬೇಕಾದಂತಹ ಕಾರ್ಯಕ್ರಮಕ್ಕೂ ಕೂಡ ವರುಣನ ಅಡ್ಡಿ ಆಗಿರುವಂಥದ್ದು. ಈಗ ನಾನು ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ದೀನಿ. ಏನು ಮಂಡ್ಯ ವಿವಿ ಆವರಣದಲ್ಲಿ ಬೃಹತ್ ವೇದಿಕೆಯನ್ನು ನಿರ್ಮಾಣ ಮಾಡಿ 20,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಸೇರಿಸಿ ಒಂದು ಯುವ ಸಂಭ್ರಮ ಅಂದ್ರೆ ನವವಸಂತ 2026 ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಒಂದು ಕಾರ್ಯಕ್ರಮಕ್ಕೆ ಏನು ಖ್ಯಾತ ಪಾಪ್ ಸಿಂಗರ್ ಅಂತ ಚಂದನ್ ಶೆಟ್ಟಿ ಮತ್ತೆ ಕಿಶನ್ ಬೆಳಗಲಿ ಎಲ್ಲರೂ ಕೂಡ ಆಗಮಿಸ್ತಿದ್ರು. ಈ ಒಂದು ಬೃಹತ್ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು. ಈ ಒಂದು ಆಯೋಜನೆ ಮಾಡಿದಂತಹ ಸಂದರ್ಭದಲ್ಲಿ ಮಳೆಯಿಂದಾಗಿ ಈ ಒಂದು ಕಾರ್ಯಕ್ರಮ ಅಡ್ಡಿಯಾಗಿ ಈಗ ಸಂಪೂರ್ಣವಾಗಿ ಪೆಂಡಲ್ ಎಲ್ಲ ಇದಾಗಿದೆ, ಮೇನು ನೆಲಕ್ಕುಳಿರುವಂತ. ಹಾಗಾಗಿ ಈಗ ಸ್ಥಳಕ್ಕೆ ಶಾಸಕರಾದಂತಹ ಗಣಿಗ ರವಿಕುಮಾರ್ ಕೂಡ ಬಂದು ಭೇಟಿಯನ್ನು ನೀಡಿ ಪರಿಶೀಲನೆ ಮಾಡಿ ಈಗ ಕಾರ್ಯಕ್ರಮನ ಮುಂದೂಡುವ ಒಂದು ಪ್ರಕ್ರಿಯೆಗೆ ಮುಂದಾಗಿರುವಂತ ಅವ್ರನ್ನ ಒಂದು ಮಾತಾಡಿಸುವ ಒಂದು ಪ್ರಯತ್ನ ಮಾಡ್ತೀನಿ. ಸರ್, ಈಗ ಒಂದು ಬೃಹತ್ ವೇದಿಕೆಯಲ್ಲಿ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ರಿ, ಮಳೆಯಿಂದಾಗಿ ಅವಾಂತರ ಆಗಿದೆ. ಈಗ ಕಾರ್ಯಕ್ರಮದ ಮುಂದಿನ ಕಾರ್ಯಕ್ರಮ ಯಾವ ರೀತಿ ಇದು ಮಾಡ್ತೈತೆ? ನಮ್ಮ ಮಂಡ್ಯ ವಿಶ್ವವಿದ್ಯಾನಿಲಯ 8 ವರ್ಷ ಆಗಿತ್ತು ಸ್ಥಾಪನೆ ಆಗಿ. ಅದಕ್ಕೊಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಾನು ಶಾಸಕನಾದಾಗಿಂದ ಯೋಚನೆ ಮಾಡ್ತಾಯಿದ್ದೆ. ಜೊತೆಗೆ ಒಂದು ಹೆಬ್ಬಾಗ್ಲು, ಒಂದಷ್ಟು ಗಾರ್ಡನ್ನ ಎಲ್ಲ ರೆಡಿ ಮಾಡಿ ಇವತ್ತೊಂದು 2 ಕೋಟಿ ರೂಪಾಯಿಗೆ ಒಂದು ವ್ಯಾಲ್ಯುವೇಷನ್ ಸೆಂಟ್ರು ಪ್ಲಸ್ ಇನ್ನೊಂದು 2 ಕೋಟಿ ನಮ್ಮ ಮುಖ್ಯಮಂತ್ರಿಗಳ ಸ್ಪೆಷಲ್ ಗ್ರಾಂಟಲ್ಲಿ ಹಾಕಿದ್ದೆ. ಕ್ರೀಡಾ ಸ್ಟೇಡಿಯಂ, ಇಂಡೋರ್ ಸ್ಟೇಡಿಯಮ್, ಅದರದ್ದೊಂದು ಭೂಮಿ ಪೂಜೆ. ನಮ್ಮ ಮಂತ್ರಿಗಳು, ಕೇಂದ್ರ ಮಂತ್ರಿಗಳು ಎಲ್ಲ ಬರ್ತಾರೆ ಅನ್ನೋದಿತ್ತು. ಒಂದು ಕಡೆ ಮಂಡ್ಯದವರಾಗಿ ರೈತರಾಗಿ ಮಳೆ ಬಂದಿದ್ದು ಖುಷಿ, ಇನ್ನೊಂದು ಕಡೆ ಭಾಳ ದಿನಗಳಿಂದ ವಿದ್ಯಾರ್ಥಿಗಳೊಂದು ನಮ್ಮ ಯೂನಿವರ್ಸಿಟಿ ಅಂಡರಲ್ಲಿ ಒಂದು 30,000 ಜನ ಬರ್ತಾರೆ. ಅವರೆಲ್ಲ ಒಂದು ಕಡೆ ಸೇರಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಕಾಲೇಜ್ ಫೆಸ್ಟ್ ಖಾಸಗಿ ಕಾಲೇಜ್ಗಳಲ್ಲಿ ಮಾಡೋ ಅಂಥದ್ದು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದ. ನಿಂತೋಯ್ತಲ್ಲ ಅನ್ನೋದು ಒಂದು ಮನಸ್ಸಿಗೆ ಬೇಜಾರು. ಇವತ್ತು ನಾಳೆನೂ ಮಳೆ ಬರೋಂಥ ಶನಿವಾರ ಮಾಡಬೇಕು ಅಂತಿದ್ದೀವಿ. ಇವತ್ತು ನಾಳೆನೂ ಮಳೆ ಬರುತ್ತಾ ಬರಲ್ವ ಅನ್ನೋದನ್ನು ನೋಡಿಕೊಂಡು ಸಾಯಂಕಾಲ ಡೇಟ್ ಅನೌನ್ಸ್ ಮಾಡ್ತೀವಿ. ಸರ್, ಬಹು ನಿರೀಕ್ಷಿತ ಕಾರ್ಯಕ್ರಮ, ಮತ್ತೆ ಮಕ್ಕಳು ಕೂಡ ಇದಕ್ಕೆಲ್ಲ ಕೂಡ ಪ್ರಿಪೇರ್ ಆಗಿದ್ರು, ಕಲಾವಿದರು ಕೂಡ ಎಲ್ಲ ಬಂದಿದ್ರು. ಈಗ ಮಕ್ಕಳಿಗೆ ಈಗ ಯಾವ ರೀತಿ ನೀವು ಮುಂದೆ ಏನು ಮಾಡೋಕ್ಕಾಗಲ್ಲ, ಕ್ರೇಜ್ ಇತ್ತು ಎಲ್ಲರಿಗೂ. ಮಳೆ ಯಾರೂ ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ. ಅಂದರೆ ಈ ಮಟ್ಟದ ಮಳೆ ಬರುತ್ತೆ, ಹಿಂಗೆ ಪೆಂಡಲ್ ಬಿದ್ದೋಗುತ್ತೆ ಅನ್ನೋದೇನಿಲ್ಲ. ನೋಡೋಣ ಏನಾಗ್ತದೆ ಅಲ್ಲ. ಪಾಪ ಅವ್ರಿಗೂ ನೋಡ್ತಾ ಇದ್ದಾರಲ್ಲ ಮಕ್ಕಳೆಲ್ಲ. ಮುಂದಿನ ದಿನಾಂಕ ಏನೋ ನಿಗದಿ ಮಾಡುವ ಇದೇ ಶನಿವಾರ ಮಾಡಬೇಕು ಅಂತ ಡಿಸೈಡಲ್ಲಿ ಇದ್ದೀವಿ. ಬಟ್ ಇವತ್ತು ಮಧ್ಯಾಹ್ನ ಮೇಲಿಂದ ಮಳೆ ಬರುತ್ತೆ ಅಂತಿದೆ. ಮಳೆ ಬಂದರೆ ಇದೆಲ್ಲ ಗ್ರೌಂಡ್ ಎಲ್ಲ ತೇವಾಗುತ್ತೆ. ಅದು ಮಳೆಯನ್ನು ನೋಡಿಕೊಂಡು ಡೇಟ್ ಅನೌನ್ಸ್ ಮಾಡ್ತೀವಿ. ಇದಿಷ್ಟು ಕೂಡ ಶಾಸಕರ ಮಾತಾಗಿರುವಂತದ್ದು. ಏನು ಮಳೆ ಆಮಂತ್ರಣದಿಂದಾಗಿ ಈ ಒಂದು ಕಾರ್ಯಕ್ರಮ ಏನು ರದ್ದಾಗಿದೆ. ಮುಂದಿನ ಕಾರ್ಯಕ್ರಮದ ದಿನಾಂಕವನ್ನ ಸದ್ಯದಲ್ಲೇ ಒಂದು ನಿಗದಿ ಮಾಡ್ತೀನಿ ಅಂತ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರವಿನಂದನ್ ಜೊತೆ ಪ್ರವೀಣ್ ಕುಮಾರ್ ಜಿಟಿ, ಮಂಡ್ಯ. ಇದು ಮಂಡ್ಯದಲ್ಲಿ ಕಾರ್ಯಕ್ರಮ ನಡೆಯುವಂತದ್ದನ್ನ ಇದಕ್ಕೆ ತಯಾರಿಯನ್ನ ಮಾಡ್ಕೊಂಡಿರ್ಬೇಕಾಗಿತ್ತು. ಆದ್ರೆ ಈಗ ನಾವು ಏನು ಮಾಡೋದಕ್ಕಾಗಲ್ಲ, ಇದಕ್ಕೆ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ಮುಂದೂಡಲಾಗಿದೆ ಅಂತ ಅಲ್ಲಿ ಹೇಳ್ತಾ ಇರುವಂತದ್ದು ಮಂಡ್ಯದಲ್ಲಿ ಕಾರ್ಯಕ್ರಮ ರದ್ದಾಗಿದ್ದಂತಹ ವಿಚಾರವಾಗಿ.